In figure, angle 1 is equal to angle 2 and triangle NSQ ಅಂತೆ. ಒಂದೇ ನಿಮಿಷ ನೋಡ್ಸ್ಬಿಡ್ತೀನಿ. NSQ ಇದು it's congruent to MTR. ಕಾಂಗ್ರುಯೆನ್ಸಿ ಓದಿದ್ದೀರಾ ಇದು ನೀವು? ನಮಗೆ ಕಾಂಗ್ರುಯೆನ್ಸಿ ಅಂತ ಹೇಳಿದ್ರೇನು? both those triangles are of same shape and size. ನಪ್ಕೊಂಬಂತ? ಹಾಂ, ಇವೆರಡು ಟ್ರಯಾಂಗಲು ದೇ ಆರ್ ಕಾಂಗ್ರುಯೆಂಟ್ ಅದಂತ ಹೇಳಿದ್ದಾರೆ. ಮತ್ತು ಪ್ರೂವ್ ದ ಟ್ರಯಾಂಗಲ್ PTS ಈ ಭಾಗ is similar to PRQ. ಸರಿನಾ? ಕರೆಕ್ಟ್ ಇದೆಯಾ? ಹಾಂ, ಸ್ವಲ್ಪ ಹುಡುಗರ ಇದರಲ್ಲಿ ಇವೆರಡರಲ್ಲಿ ಡೈರೆಕ್ಟಾಗಿ ನೀವು ಒಂದು ಹೇಳ್ಬೋದು, ಏನೋ ಆ್ಯಂಗಲ್ P ಇಸ್ ಕಾಮನ್. ಸೊ ಒಂದು ಆ್ಯಂಗಲ್ ಆಗೇ ಹೋಗುತ್ತೆ. ಇನ್ನೇನಿದ್ರು ಮತ್ತೊಂದು ಆ್ಯಂಗಲ್ ಇಲ್ಲ ಅಂತ ಹೇಳಿದ್ರೆ ಮತ್ತು ಸೈಡ್ ರೇಷು ತೊಗೊಬೇಕಾಗುತ್ತೆ ನೀವು, ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 2 ಅದು ಮಾರ್ಕ್ ಮಾಡೋದೇ ಮರಿತು. ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 2. ಇದರಿಂದ ಏನು ಹೇಳ್ಬೋದು ನಾವು? ಆ್ಯಂಗಲ್ 1 ಇಸ್ ಈಕ್ವಲ್ ಆ್ಯಂಗಲ್ 2 ಅಂತ ಹೇಳಿದ್ರೆ PS ಇಸ್ ಈಕ್ವಲ್ ಟು PT ಅಂತ ಹೇಳ್ಬೋದು. ಅವೆರಡನ್ನು ನಾವು ಎಕ್ಸ್ ಅಂತ ಹೇಳಿ ಕರ್ಕೊಂಡು ಯೋಚನೆ ಮಾಡೋಕ್ಕೆ ಸರಿ ಹೋಗುತ್ತೆ. ನೀವು ಉತ್ತರ ಹೇಗಿರೋ ಚಿತ್ರ ಅವರೇ ಕೊಟ್ಟಿದ್ದಾರೆ, ನಮ್ಮ ಉತ್ತರ ನಾವು ಡೈರೆಕ್ಟಾಗಿ ಇಲ್ಲಿಂದ ಶುರು ಮಾಡ್ಕೊಂಡು ಆನ್ಸರ್ ಅಂತ ಶುರು ಮಾಡಿಕೊಂಡು ಮುಂದುವರಿಬೋದು. ವಿ ಹ್ಯಾವ್ ಬೀನ್ ಗಿವನ್ ದ್ಯಾಟ್ ಇನ್ ಟ್ರಯಾಂಗಲ್ PST ಅಲ್ಲಿ ಏನಿದೆ? ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 2. ಮೊದಲೇನು ಮಾಡ್ತಾ ಇದ್ದೀವಿ? ವಿ ಆರ್ ರೈಟಿಂಗ್ ದ ಥಿಂಗ್ಸ್ ವಿಚ್ ಆರ್ ವೆರಿ ಆಬ್ವಿಯಸ್. ಆಯಿತಾ? ಗಿವನ್ ಬರೆದ್ಬಿಡೋಣ, ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನೇನೋ ಹೇಗೆ ಅಂತ ಹೇಳಿ. ಸೊ ಇದರಿಂದ ಏನು ಹೇಳ್ಬೋದು? PS ಇಸ್ ಈಕ್ವಲ್ ಟು PT ಅಂತ ಹೇಳ್ಬೋದು. ಏನಕ್ಕೆ ಹೇಳ್ಬೋದು ಇದನ್ನು? ಏನಕ್ಕೆ ಅಂತ ಹೇಳಿದ್ರೆ ಆಪೋಸಿಟ್ ಸೈಡ್ಸ್ ಆಫ್ ಈಕ್ವಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿ ಹೇಳ್ಬೋದು ಅಲ್ವಾ? ಮತ್ತು ಮುಂದೆ ಟ್ರಯಾಂಗಲ್ NSQ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ MTR. ಇದರಿಂದ ಏನು ಹೇಳ್ಬೋದು ನಾವು? ಹಲವಾರು ವಿಷಯ ಹೇಳ್ಬೋದು. ಒಂದು, NS ಇಸ್ ಈಕ್ವಲ್ ಟು MT by CPCT, actually by CPCT, corresponding parts of congruent triangles. ಇದರಿಂದ ಏನೇನು ಹೇಳ್ಬೋದು ನಾವು? NS ಇಸ್ ಈಕ್ವಲ್ ಟು MT ಅಂತ ಹೇಳ್ಬೋದು. ನೆಕ್ಸ್ಟು SQ ಇಸ್ ಈಕ್ವಲ್ ಟು TR ಅಂತ ಹೇಳ್ಬೋದು. SQ ಇಸ್ ಈಕ್ವಲ್ ಟು TR ಅದಾಯಿತು ಅಂದಮೇಲೆ NQ ಇಸ್ ಈಕ್ವಲ್ ಟು MR. NQ ಇಸ್ ಈಕ್ವಲ್ ಟು MR ಇವೆಲ್ಲ ಹೇಳ್ಬೋದು ಅಲ್ವಾ? ಸೊ ನಮಗೇನು ಉಪಯೋಗ ಬರುತ್ತೆ ಅದನ್ನು ಹೋಗ್ತಾ ಹೋಗ್ತಾ ನೋಡ್ತೀವಿ. ತಕ್ಷಣಕ್ಕೆ ಗಿವನ್ ಬರೋದು ಮುಂದುವರಿಬೇಕು ನಾವು. ಟು ಪ್ರೂವ್ ಟ್ರಯಾಂಗಲ್ PTS is similar to triangle PRQ. ಪ್ರೂಫ್ ಇವಾಗ. ಸೊ ಕನ್ಸಿಡರ್ ಟ್ರಯಾಂಗಲ್ PST ಆ್ಯಂಡ್ ಟ್ರಯಾಂಗಲ್ PQR. ಇದರಲ್ಲಿ ಒಂದು ಆಬ್ವಿಯಸ್ ಏನಂತ ಹೇಳಿದ್ರೆ ಆ್ಯಂಗಲ್ P ಇಸ್ ಕಾಮನ್. ಅದಾಯಿತು ಅಂದಮೇಲೆ PS ಇಸ್ ಈಕ್ವಲ್ ಟು PT. ಏನಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಯೋಚನೆ ಮಾಡಿರೋ ಅಂತೆ, ಬಿಕಾಸ್ ಆಫ್ 1. ಸೊ ಇಷ್ಟು ನಿಮ್ಮ ಕ್ಲೂ. ಮುಂದೆ ಹೇಗೆ ಹೋಗೋದು ಯೋಚನೆ ಮಾಡಿ. ಸಿಮಿಲಾರಿಟಿ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ AA, SAS, RHS, SSS ಅವೆಲ್ಲ ಇದೆ. ಸೊ ಇವೆರಡಲ್ಲಿ ಉಪಯೋಗಿಸ್ಕೊಬೇಕು ನಾವು ಯಾವುದನ್ನ ಒಂದು. ಮತ್ತೊಂದು ಪೇರ್ ಆಫ್ ಆ್ಯಂಗಲ್ ಹೇಗೆ ಪ್ರೂವ್ ಮಾಡೋದು? ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ Q ಅಂತ ಪ್ರೂವ್ ಮಾಡಬೇಕು. ಸೊ ಬೇಸಿಕಲಿ ಇವೆರಡು ಪ್ಯಾರಲಲ್ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಲ್ವಾ? ಅದನ್ನು ಹೇಗೆ ಪ್ರೂವ್ ಮಾಡೋದು? ಸ್ವಲ್ಪ ಉದ್ದ ಆಗಬಹುದು. ಮತ್ತೊಂದು ಆಪ್ಷನ್ ಅಂತ ಹೇಳಿದ್ರೆ SAS ಅಂತ ಹೇಳಿದ್ರೆ PS ಬೈ PQ ಇಸ್ ಈಕ್ವಲ್ ಟು PT ಬೈ PR ಅಂತ ಹೇಳಿ ಪ್ರೂವ್ ಮಾಡ್ಬೋದು ಅಲ್ವಾ? ಹೇಗಿದ್ರು PS ಮತ್ತು PT ಈಕ್ವಲ್ ಆಗಿದೆ, PQ ಮತ್ತು PR ಈಕ್ವಲ್ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಉತ್ತರ ಬಂತು ಅಲ್ವಾ? ಬಟ್ ಹೌ ಕ್ಯಾನ್ ವಿ ಟೆಲ್ ದಟ್ PQ ಇಸ್ ಈಕ್ವಲ್ ಟು PR? ಯೋಚನೆ ಮಾಡಿ. ಇದು ನಿಮ್ಮ ಮುಂದಿನ ಕ್ಲೂ. ದಿಸ್ ಇಸ್ ಫ್ರಮ್ 1. ಇದನ್ನು 1 ಅಂತ ಕರಿತಾಯಿನಿ. ಗೊತ್ತಾಯ್ತಾ ಏನು ಅಂತ ಹೇಳಿ?
ಎಸ್ ಕ್ಯೂ ಇಸ್ ಈಕ್ವಲ್ ಟು ಟಿ ಆರ್. ದಿಸ್ ಇಸ್ ಬಿಕಾಸ್ ಆಫ್ 2. ಇದೆಲ್ಲ ಬದಲಾಗಿ 1 + 2 ಅಂತ ಮಾಡ್ತೀನಿ ರೀ. ಸೊ ವಿ ಆರ್ ಆ್ಯಡಿಂಗ್ 1 + 2. ಇಕ್ವೇಷನ್ 1 + ಇಕ್ವೇಷನ್ 2. ಇಕ್ವೇಷನ್ 1ಅಲ್ಲಿ ಏನಿದೆ? ಪಿ ಎಸ್. ಇಕ್ವೇಷನ್ 2ಅಲ್ಲಿ ಎಸ್ ಆರ್. ಪಿ ಎಸ್ + ಎಸ್ ಆರ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ ಪಿ ಟಿ + ಟಿ ಆರ್ ಇದಿದೆ ಅಲ್ವಾ? ಪಿ ಎಸ್ + ಎಸ್ ಆರ್ ಅಂದರೆ ಏನು? ಪಿ ಎಸ್ + ಎಸ್ ಆರ್ ಎಸ್ ಕ್ಯೂ ಅಂತ ಹೇಳಿದ್ರೆ ಪಿ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಪಿ ಟಿ + ಪಿ ಆರ್. ಏನು ಬರುತ್ತಿದೋ? ಸಾರಿ, ಪಿ ಟಿ + ಟಿ ಆರ್ ಎಸ್ ಪಿ ಆರ್ ಅಲ್ವಾ? ಇವೆಲ್ಲ ಗೊತ್ತಾಯಿತು. ಇವಾಗ ಏನು ಮಾಡಬೇಕು? ಇದನ್ನು ಇಕ್ವೇಷನ್ 3 ಅಂತ ಕರಿತೀನಿ. ಏನು ಮಾಡಬೇಕು ಹೇಳಿ ನೋಡೋಣ. ಹೌದು, ಜಸ್ಟ್ ಡಿವೈಡ್ 1 ವಿತ್ ಇಕ್ವೇಷನ್ 3. ಸೊ ಪಿ ಎಸ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಟಿ ಬೈ ಪಿ ಆರ್. ಸೊ ಇದನ್ನು ಇಕ್ವೇಷನ್ ಬಿ ಅಂತ ಕರಿತೀನಿ. ಇದನ್ನು ಇಕ್ವೇಷನ್ ಅಲ್ಲ, ಸ್ಟೇಟ್ಮೆಂಟ್ ಎ ಅಂತ ಕರಿತೀನಿ. ಫ್ರಮ್ ಎ ಆ್ಯಂಡ್ ಬಿ ಏನು ಇನ್ಫಾರ್ಮ್ ಮಾಡ್ಬೋದು ನಾವು? ಏನು ಹೇಳ್ಬೋದು? ಫ್ರಮ್ ಎ ಆ್ಯಂಡ್ ಬಿ ಇದರಿಂದ ಏನು ಹೇಳ್ಬೋದು? ಟ್ರಯಾಂಗಲ್ ಪಿ ಎಸ್ ಟಿ is similar to triangle ಪಿ ಕ್ಯೂ ಆರ್ by ಯಾವ ಸಿಮಿಲಾರಿಟಿ? by SAS similarity criteria. ಅಷ್ಟೇ, hence proved. ಗೊತ್ತಾಯ್ತಾ? ಸೊ ಇಲ್ಲಿವರೆಗೂ ನಾವು ಸುಮ್ಮನೆ ಹಾಗೆ ಬರೆದ್ರೆ ಏನೋ ಗಿವನ್ ಎಲ್ಲ ಬರೆದು ಟು ಪ್ರೂವ್ ಎಲ್ಲ ಬರೆದು, ಸೊ ಇದೊಂದಷ್ಟು ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಪ್ರೂಫಲ್ಲಿ ಗೊತ್ತಿದೆ, ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ 2 ಟ್ರಯಾಂಗಲ್ಸ್ ಮತ್ತು ಆ್ಯಂಗಲ್ ಪಿ ಇಸ್ ಕಾಮನ್. ಅದನ್ನು ನೀವೆಲ್ಲ ಪ್ರಾಬ್ಲಮಲ್ಲಿ ಈ ಥರ ಕಾಮನ್ ಆ್ಯಂಗಲ್, ಕಾಮನ್ ಸೈಡ್ ನೋಡಿ ಅಭ್ಯಾಸ ಆಗೋಗಿರುತ್ತೆ ನಿಮಗೆ. ಅದನ್ನು ಬರೀಬೇಕು. ಅದಾಯಿತು ಅಂದಮೇಲೆ ನಿಮ್ಗೆ ಯೋಚನೆ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಗ ಬಿಟ್ಟು ಮುಂದಿನ ಪ್ರಶ್ನೆ ಹೋಗ್ಬೋದು. ಪಾಯಿಂಟ್ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಕಸ್ಮಾತ್ ನೀವು ಉತ್ತರ ಕೊಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ನಿಮಗೆ ಒಂದು 40%, ಒಂದು 30%, 40% ಈ ಮಾರ್ಕ್ಸ್ ಬರುತ್ತೆ. ಈ ಪ್ರಶ್ನೆ ಮೇಲಿರುವಂಥ 30%, 40% ಮಾರ್ಕ್ಸ್ ಬರುತ್ತೆ. ಆಯಿತಾ? ಮಿಕ್ಕಿದ್ದೇನು ಕಷ್ಟ ಆಗೋಲ್ಲ. ಸ್ವಲ್ಪ ನೀವು ವಿ ಹ್ಯಾವ್ ಟು ಬಿ ಫೆಮಿಲಿಯರ್ ವಿತ್ ದ ಐಡಿಯಾ. ಯಾವುದು ಹೇಗೆ ಪ್ರೂವ್ ಮಾಡ್ಬೋದು? ಇರೋದೇ 2. ಆರ್ ಎಚ್ ಎಸ್, ಎಸ್ 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 ಇದರಲ್ಲಿ ಆಗೋಲ್ಲ, ಪ್ರಾಕ್ಟಿಕಲ್ ಅಲ್ಲ. ಆರ್ ಎಚ್ ಎಸ್ ಅಂತ ಆಗೋದೇ ಇಲ್ಲ ಇವೆರಡರಲ್ಲಿ ಅಂತ ಹೇಳಿ. ಸೊ ಆ್ಯಂಗಲ್ ಆಗೋಲ್ಲ. ಸೊ ಎಸ್ ಎ ಎಸ್ ಅಂತ ಹೇಳಿ ನೀವು ಡಿಟರ್ಮೈನ್ ಮಾಡ್ತೀರಾ. ಎಸ್ ಎ ಎಸ್ ಅಂತ ಹೇಳಿ ನೀವು ನೋಡಿದಾಗ ನಿಮ್ಗೆ ರೇಷಿಯೋ ಏನು ಬರಬೇಕು ಅಂತ ಗೊತ್ತಿರುತ್ತೆ. ಅದನ್ನು ಹೇಗೆ ಹುಡುಕೋದು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡ್ತು ಅಂದರೆ ನಿಮ್ಮ ಹತ್ರ ಬಂತು. ಸೊ ದಿಸ್ ಶುಡ್ ಬಿ ಯುವರ್ ಲೈನ್ ಆಫ್ ಥಿಂಕಿಂಗ್. ಆಯಿತಾ? ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.